ತುಮಕೂರು ಜಿಲ್ಲೆ ತಿಪಟೂರಿನ ದಸರಿಘಟ್ಟ ಗ್ರಾಮದಲ್ಲಿ ಶಾಲೆಗೆ ಹೋಗ್ತಿದ್ದ 3 ಮಕ್ಕಳನ್ನು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದಾರೆ. ಹುಚ್ಚನಹಳ್ಳಿಯಿಂದ ದಸರಿಘಟ್ಟ ಶಾಲೆಗೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದು, ಅಪಹರಣಕಾರರಿಂದ ಸಚಿನ್, ಪ್ರಜ್ವಲ್, ತೇಜು 3 ತಪ್ಪಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಮಾಜಿ ಶಾಸಕ ಬಿಸಿ ನಾಗೇಶ್ ಈಗ ಭೇಟಿ ನೀಡಿ ಪರಿಶೀಲಿಸಿದ್ದು, ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಘಟನೆ? ಯಾರು ಈ ಅಪಹರಣಕಾರರು? ಅಲ್ಲಿ ನಡೆದಂಥ ಒಟ್ಟು ಘಟನೆಯ ಚಿತ್ರಣವನ್ನು ನಮ್ಗೆ ಹೇಳೋದಾದ್ರೆ. ರಾಘವೇಂದ್ರ, ಇವತ್ತು ಬೆಳಗಿನ ಜಾವ ಅಂದ್ರೆ ಸುಮಾರು 8:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವುದು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದಸರೆಘಟ್ಟ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂತದ್ದು. ಇಲ್ಲೇ ವಿದ್ಯಾರ್ಥಿಗಳು ಅಂದ್ರೆ ಹುಚ್ಚನಹಳ್ಳಿ ವಿದ್ಯಾರ್ಥಿಗಳು ಒಟ್ಟು 3 ಏನು ಸೈಕಲ್ ಮೇಲೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಓಮ್ನಿ ಕಾರಲ್ಲಿ ಬಂದಂತಹ 3 ಅಪಹರಣಕಾರರು ಏನು ಮಾಸ್ಕ್ ಧರಿಸಿಕೊಂಡು ಬಂದಿದ್ರು. ಮಾಸ್ಕ್ ಧರಿಸಿಕೊಂಡು ಬಂದು ಏಕಾಏಕಿಯಾಗಿ ಈ 3 ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ತಡೆದಿದ್ದಾರೆ ಮತ್ತು ಕೈ ಹಿಡಿದು ಎಳೆದಿದ್ದಾರೆ. ಆ ನಂತರ ತಕ್ಷಣ 3 ಮಕ್ಕಳು ಕೂಡ ಏನು ಅವರಿಂದ ಕಿರಿಚಾಡಿಕೊಂಡು ಅವರಿಂದ ತಪ್ಪಿಸಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದ್ರೆ ಮಕ್ಕಳಿಗೆ ಅವರು ಯಾರು ಏನು ಎತ್ತ ಎನ್ನುವಂತಹ ಒಂದು ಗುರುತು ಪತ್ತೆ ಆಗಿಲ್ಲ. ಆ ನಂತರ ಏನು ಶಾಲೆಗೆ ಹೋಗಿ ಅಲ್ಲಿಯ ಮುಖ್ಯ ಅಧ್ಯಾಪಕರಿಗೆಲ್ಲ ವಿಚಾರ ಮುಟ್ಟಿಸಿದ್ದಾರೆ. ಅವರು ಬಂದು ನೋಡುವಷ್ಟರಲ್ಲಿ ಅಲ್ಲಿ ದುಷ್ಕರ್ಮಿಗಳು ಇರಲಿಲ್ಲ. ಈಗ ಸ್ಥಳಕ್ಕೆ ಏನು ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ. ಇದು ಇಂದು ಮುಂಜಾನೆ ತುಮಕೂರಿನ ಸಮೀಪದಲ್ಲಿ ನಡೆದಂತಹ ಘಟನೆ. ಶಾಲೆಗೆ ಹೋಗ್ತಿದ್ದಂತಹ ವಿದ್ಯಾರ್ಥಿಗಳು 3 ಜನ ಸೈಕಲ್ನಲ್ಲಿ ಹೋಗ್ತಿದ್ರು. ಆಗ ಓಮಿನಿಯಲ್ಲಿ ಬಂದಂತಹ ಈ ಅಪಹರಣಕಾರರು ಆ ಮಕ್ಕಳನ್ನ ಅಪಹರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಬಂದು ತದನಂತರ ಹೇಳ್ಕೊಳ್ತಾರೆ. ಇದರಿಂದ ಆ ಭಾಗದ ಪೋಷಕರು ಒಂದು ರೀತಿಯಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಸಹಜವಾಗಿಯೇ ಆತಂಕಕ್ಕೆ ಒಳಗಾಗುವಂಥದ್ದು. ಆದರೆ ಪೊಲೀಸರು ತಕ್ಷಣ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಮತ್ತು ಅಪಹರಣಕಾರರ ಪತ್ತೆಯನ್ನು ಹಚ್ಚಬೇಕಾಗತ್ತೆ. ಹೀಗೆ ಹಗಲೇ ಅದರಲ್ಲಿಯೂ ಬೆಳ್ಳಂಬೆಳಿಗ್ಗೆ ಶಾಲೆಗೆ ಹೋಗುವ ಮಕ್ಕಳನ್ನು ರಾಜಾರೋಷವಾಗಿ ಅಪಹರಿಸಲಿಕ್ಕೆ ಈ ರೀತಿಯಾದಂಥ ತಂಡ ರಚನೆ ಆಗಿತ್ತೆ ಅಂದರೆ ಅದು ಈ ರಾಜ್ಯದ ಕಾನೂನು ವ್ಯವಸ್ಥೆಗೆ ಹಿಡಿದಂತಹ ಒಂದು ಕನ್ನಡಿ ಅಥವಾ ಒಂದು ಸವಾಲು ಅಂತ. ಹಾಗಾಗಿ ಆ ಅಪಹರಣಕಾರನ ಶೀಘ್ರವಾಗಿ ಬಂಧಿಸಬೇಕು. ಆ ಘಟನೆ ಇನ್ನೊಮ್ಮೆ ಎಲ್ಲೂ ಕೂಡ ಮರುಕಳಿಸಿದ ಹಾಗೆ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ.